ಎರಡು ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಮುಗಿದಿದೆ. ಇನ್ನೇನು 15 ದಿನದಲ್ಲಿ ಫಲಿತಾಂಶ ಹೊರಬರಲಿದೆ. ಈ ಮಧ್ಯೆ ಚಿಕ್ಕಬಳ್ಳಾಪುರ ಲೋಕಸಭೆಯಿಂದ ನಾನೇ ಗೆದ್ದಿದ್ದೀನಿ ಅಂತ BJP ಒಂದು ಲೆಕ್ಕಾಚಾರ ಮಾಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಕ್ಷಾ ರಾಮಯ್ಯನವರು ಕೂಡ ನಾನು ಗೆದ್ದಿದ್ದೀನಿ ಅಂತೇಳಿ ಲೆಕ್ಕಾಚಾರ ಮಾಡಿದ್ದಾರೆ. ಆದರೆ ಗೆಲುವು ಯಾರದು ಅನ್ನೋದು ಜೂನ್ 4ನೇ ತಾರೀಕು ಹೊರಬರಲಿದೆ. ಈ ಮಧ್ಯೆ ಸುಧಾಕರ್ ಗೆಲ್ತಾರೆ ಅಂಥೇಳಿ ಸುಧಾಕರ್ 100ಕ್ಕೆ 100 ಗೆಲ್ತಾರೆ, ಯಾವ್ಯಾವ ಕ್ಷೇತ್ರದಿಂದ ಎಷ್ಟು ಮತ ಪಡೀಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಇದು ಗೌರಿಬಿದನೂರು, ಬಾಗೇಪಲ್ಲಿ, ನೆಲಮಂಗಲ, ಹೊಸಕೋಟೆ ಕಾಂಗ್ರೆಸ್ ಪಕ್ಷ ಜೋರಾಗಿ ಮತ ಪಡೆದಿದ್ದಾರೆ. ಮತ್ತೊಂದು ಕಡೆ ದೊಡ್ಡಬಳ್ಳಾಪುರ, ಯಲಹಂಕ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಕ್ಷೇತ್ರದಲ್ಲಿ BJPನವರು ಹೆಚ್ಚಿನ ಮತ ಪಡೆದಿದ್ದಾರೆ ಅಂತಂದು ಪ್ರಚಾರ ನಡೀತಿದೆ. ಈ ಕಾಂಗ್ರೆಸ್ ಪಕ್ಷ ಒಂದು ಲೆಕ್ಕಾಚಾರ ಮಾಡಿದೆ, BJP ಪಕ್ಷ ಮತ್ತೊಂದು ಲೆಕ್ಕಾಚಾರ ಮಾಡಿ ನಾವೇ ಗೆಲ್ಲಬಹುದು ಅಂತೇಳಿ ಎರಡು ಪಕ್ಷದವರು ಬಹಳ ಉತ್ಸಾಹದಿಂದ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೇನ್ ಲೀಡರ್ಗಳೆಲ್ಲ ಒಂದು ಕಡೆ ಸೇರಿ ಲೆಕ್ಕಾಚಾರ ಮಾಡಿದ್ದಾರೆ. ಇನ್ನು 15 ದಿನದಲ್ಲಿ ಅಂದರೆ ಜೂನ್ 4ನೇ ತಾರೀಕು ಫಲಿತಾಂಶ ಬರೋಕ್ಕೆ ಮುನ್ನವೇ ನಾವೇ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರದಲ್ಲಿ ತೋರಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಈ ಸಾರಿ BJP JDSಗಂತೂ ಕಾಂಗ್ರೆಸ್ ಪಕ್ಷದವರು ಹೆಚ್ಚಿನ ಮತ ಪಡೀಬೋದು ಅನ್ನೋದು ಲೆಕ್ಕಾಚಾರದಲ್ಲಿ ಬಯಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ನಾನು ಸೋಲಿಸ್ತೀನಿ ಸುಧಾಕರ್ ಅವರನ್ನು ಅಂತೇಳಿ ಪ್ರಣ ತಟ್ಟಿ ನಿಂತಿದ್ದರು. ಅಲ್ಲಿ ಕೂಡ BJP ಪಕ್ಷಕ್ಕೆ ಮತ ಜೋರಾಗಿ ಬಂದವ ಅಂತೇಳಿ ಲೆಕ್ಕಾಚಾರ ಮಾಡಿದ್ದಾರೆ. ಮತ್ತು ನೆಲಮಂಗಲ ಕಾಂಗ್ರೆಸ್, ಹೊಸಕೋಟೆ ಜಾಸ್ತಿ ಜೋರಾಗಿ ಓಡಿರತಕ್ಕಂಥ ಕ್ಷೇತ್ರಗಳಲ್ಲಿ ಅವೆರಡು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಾಗೇಪಲ್ಲಿ ಮತ್ತು ಗೌರಿಬಿದನೂರು ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತ ಪಡೆದಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಸುಧಾಕರ್ ಮತ್ತು ಚಿಕ್ಕಬಳ್ಳಾಪುರ MP ಕ್ಷೇತ್ರದಿಂದ ನಿಂತು BJP ಅಭ್ಯರ್ಥಿಗಾಗಿ ಗೆಲ್ಲುತ್ತೀನಿ ಅಂತೇಳಿ ಅವರು ಲೆಕ್ಕಾಚಾರ ಮಾಡಿದ್ದಾರೆ. ವಿಶ್ವನಾಥ್ ಕ್ಷೇತ್ರ ಆಗಿರ್ತಕ್ಕಂಥ ಯಲಹಂಕ ಕ್ಷೇತ್ರದಲ್ಲಿ ಕೂಡ BJP ಮತ ಜಾಸ್ತಿ ಪಡೆದಿದ್ದಾರಂತೆ. ಅದರಲ್ಲಿ ದೊಡ್ಡಬಳ್ಳಾಪುರನೂ ಜಾಸ್ತಿ ಇದೆ, ಚಿಕ್ಕಬಳ್ಳಾಪುರ ಜಾಸ್ತಿ ಇದೆ, ಹೊಸಕೋಟೆಯಲ್ಲಿ ಹೆಚ್ಚಿನ ಮತ ಪಡೆದಿದ್ದಾರೆ ಅಂತೇಳಿ ಲೆಕ್ಕಾಚಾರ ಮಾಡಿದ್ದಾರೆ. ಈ ಲೆಕ್ಕಾಚಾರ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಜೂನ್ 4ನೇ ತಾರೀಕುವರೆಗೂ ಕಾಯಬೇಕಾಗಿದೆ. ಈ ಮಧ್ಯದಲ್ಲಿ ಹಲವಾರು ತರಹ ಬೆಟ್ಟಿಂಗ್ಗಳು ಕಟ್ಕೊಂಡಿದ್ದಾರೆ ಅಂತ ಪ್ರಚಾರ ನಡೀತಾ ಐತೆ. ಅದು ಬಟ್ ಎಲ್ಲಿ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ನಾವು ಇಷ್ಟು ಕಟ್ಟಿದ್ದೀವಿ ಅಂತ ಯಾರು ಹೇಳಲಿಲ್ಲ. ಟೀ ಅಂಗಡಿಗಳಲ್ಲಿ ಒಂದು ಜೋರಾಗಿ ಬೆಟ್ಟಿಂಗ್ ವಿಚಾರ ಮತ್ತು ಯಾರು ಗೆಲ್ಬೋದು, ಹೆಂಗೆ ಗೆಲ್ಬೋದು, ಯಾವ ಕ್ಷೇತ್ರದಲ್ಲಿ ಎಷ್ಟು ಮತ ಬಂದವ ಅನ್ನೋದು ಜನ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ.